ಬನ್ನಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಆರಂಭದಲ್ಲಿ ಹೇಳಿದೆ PGR ಸಿಂಧಿಯಾ ಇವತ್ತು ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, JDS ಮುಖಂಡರು. ಸಿಂಧಿಯಾಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರಿದ್ದಾರೆ ಅರವಿಂದ್ ಲಿಂಬಾವಳಿ, ಮಾಜಿ ಸಚಿವರು, BJP ಮುಖಂಡರು. ಅರವಿಂದ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮತ್ತೊಬ್ಬ ಪ್ರಮುಖರು ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವ, ಕಾಂಗ್ರೆಸ್ ಮುಖಂಡ BL ಶಂಕರ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ PGR ಸಿಂಧಿಯಾ ಅವರಿಗೆ. ಸೊ ಎಲ್ಲದನ್ನು ಕೂಡ ನೋಡ್ತಾ ಇದ್ರಿ, ಅಣ್ಣಾಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಿದೆ. ಆದರೆ ಇದೆಲ್ಲದ್ರ ಜೊತೆಗೆ ಈಗಿನ ಸುದ್ದಿ ಏನು ಅಂದರೆ, ಕೇಂದ್ರ ಕೂಡ ಸ್ವಲ್ಪ ಮೆತ್ತಗಾಗಿರೋ ಹಾಗೆ ಕಾಣ್ತಾ ಇದೆ. ಸಂಧಾನಕಾರರು ಅಲ್ಲೂ ಕೂಡ ಸಿದ್ಧರಾಗಿದ್ದಾರೆ, ಇಲ್ಲೂ ಕೂಡ ಸಿದ್ಧರಾಗಿದ್ದಾರೆ. ಒಂದು ಮಾತುಕತೆ ನಡೀಬೋದು ಅನ್ನುವಂಥ ಒಂದು ಸ್ಥಿತಿ ಈಗ ಏರ್ಪಟ್ಟಿರುವಂಥದ್ದು, ಏನು ಹೇಳ್ತೀರಿ? ಪ್ರಜಾಪ್ರಭುತ್ವದಲ್ಲಿ ಈ ವ್ಯವಸ್ಥೆಯಲ್ಲಿ ಮಾತುಕತೆ ಮೂಲಕ ಮತ್ತು ಸಂಧಾನಗಳ ಮೂಲಕ ಮಾತ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ಅದರಿಂದ ಮಾನ್ಯ ಪ್ರಧಾನಿಗಳು ಮತ್ತು UPA ಪಕ್ಷದ ನಾಯಕರುಗಳು ಅಣ್ಣ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿಯಲ್ಲಿ ಗಾಂಧಿವಾದಿಗಳಾಗಿರ್ತಕ್ಕಂಥ ಅಣ್ಣಾ ಹಜಾರೆ ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಹೋರಾಟಗಾರರು ಸಹಿತ ಒಂದು ಹೆಜ್ಜೆ ಅವರು ಸಹಿತ ಕೆಳಗಡೆ ಇಳಿದು ಮಾತುಕತೆಗೆ ಸಿದ್ಧ ಅಂಥೇಳಿ ಅವರು ಹೊರಟಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಸೂಚನೆ ದೇಶದ ದೃಷ್ಟಿಯಿಂದ ಅಂಥೇಳಿ ನಾನು ತಿಳಿದಿದ್ದೇನೆ. ಇದು ಆದಷ್ಟು ಬೇಗ, ಯಾಕೆಂದರೆ ಅಣ್ಣ ಅವರ ಆರೋಗ್ಯದಲ್ಲಿ ಕುಸಿತ ಆಗ್ತಾ ಇರೋದರಿಂದಾಗಿ ಕೆಲವೇ ಗಂಟೆಗಳಲ್ಲಿ ಈ ಸಮಸ್ಯೆ ಬಗೆಹರಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಒಂದು ದೃಷ್ಟಿನಲ್ಲಿ ದೇಶದಲ್ಲಿ ಒಂದು ಹೊಸ ಅಲೆಯನ್ನು, ಹೊಸ ವಾತಾವರಣವನ್ನು ಯಶಸ್ವಿಯಾಗಿ ಮಾನ್ಯ ಅಣ್ಣಾ ಹಜಾರೆ ಅವರು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅವರ ಹಲವಾರು ವರ್ಷಗಳ ಹೋರಾಟದ ಫಲ ಇವತ್ತು ದೇಶಕ್ಕೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ತೃಪ್ತಿನೂ ಸಹಿತ ಇದೆ. ನಿಜ. ಸೊ ತಾವು ಹೇಳಿದ್ರಿ ಒಂದು ಹೆಜ್ಜೆ ಹಿಂದಕ್ಕೆ ಬರಬೇಕು ಅವರು ಕೂಡ ಅಂತ. ಯಾವ ಥರ ಅಂತೀರಿ ತಾವು? ಅಂದರೆ ಈ ಪ್ರಧಾನಿಯವರನ್ನ ಇದು ವ್ಯಾಪ್ತಿ ಸೇರಿಸಬಾರ್ದು ಅನ್ನೋದು, ಪ್ರಧಾನಿ ಮತ್ತು ನ್ಯಾಯಾಂಗದ ಪ್ರಮುಖರನ್ನ ಈ ವ್ಯಾಪ್ತಿ ಸೇರಿಸಬಾರ್ದು ಅನ್ನೋದು? ಇಲ್ಲ, ನ್ಯಾಯಾಂಗದ ಪ್ರಮುಖರನ್ನು ಇದನ್ನು ಹೊರಗಡೆ ಇಡಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಎರಡೂ ಕಡೆಗಳಲ್ಲೂ ಸಹಿತ ಸರ್ವಸಮ್ಮತಿ ಇರೋ ಹಾಗೆ ಕಾಣ್ತಾ ಇದೆ. ಆದರೆ ಪ್ರಧಾನಿಗಳ ಒಂದು ಕಚೇರಿಯನ್ನು, ಪ್ರಧಾನಿಗಳ ಒಂದು ವ್ಯಾಪ್ತಿಯನ್ನು ಇದಕ್ಕೆ ಸೇರಿಸ್ತಕ್ಕಂಥ ವಿಚಾರದಲ್ಲಿ ನನಗನ್ನಿಸ್ತದೆ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು UPA ಮುಖಂಡರುಗಳು ಒಂದು ಹೆಜ್ಜೆ ಹಿಂದೆ ಸರಿದು ಪ್ರಾರಂಭದಲ್ಲಿ ಅವ್ರಿಗೇನದು ಒಂದು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಕೆಲವರು ಪ್ರಯತ್ನ ಮಾಡಿದ್ರು. ಅದರಿಂದ ಹಿಂದೆ ಸರಿದಿದ್ದಾರೆ. ಇದು ಒಂದು ಒಳ್ಳೆಯ ಕ್ರಮ ಅಂಥೇಳಿ ನಾನು ತಿಳಿದಿದ್ದೇನೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಮನಮೋಹನ್ ಸಿಂಗ್ ಅವರ ಪ್ರಾಮಾಣಿಕತೆಯನ್ನು ಯಾರೂ ಸಹಿತ ಪ್ರಶ್ನೆ ಮಾಡೋದಿಲ್ಲ. ಅವರ ರಾಜಕೀಯ ವಿರೋಧಿಗಳು ಸಹಿತ ಈ ಗಳಿಗೆವರೆಗೂ ಸಹಿತ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಭ್ರಷ್ಟರಿರ್ಬೋದು, ನೀವು ಭ್ರಷ್ಟಾಚಾರವನ್ನು ಟಾಲರೇಟ್ ಮಾಡಿರ್ತಕ್ಕಂಥದ್ದು ಸರ್ಕಮ್ಸ್ಟೆನ್ಸಸ್ಸಿಂದ ಇರ್ಬೋದು, ಆದರೆ ನೀವು ಪ್ರಾಮಾಣಿಕರು ಅಂತಕ್ಕಂಥದ್ದನ್ನು ಎಲ್ಲರೂ ಸಹಿತ ಒಪ್ತಾರೆ. ಅದರಿಂದ ಬಹುಶಃ ನನಗನ್ನಿಸ್ತದೆ ಅವರು ಸ್ವತಃ ಈ ಒಂದು ಮಸೂದೆಯಲ್ಲಿ ಅವರ ಕಚೇರಿಯನ್ನು ತರಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇದನ್ನು ಯಾರು ಮ್ಯಾನೇಜ್ ಮಾಡ್ತಾಯಿದ್ರು ಇದನ್ನೆಲ್ಲ ಅವರೆಲ್ಲೋ ತಪ್ಪಿದ್ದಾರೆ ಅಂತ ಅನ್ನಿಸ್ತದೆ. ಇದೆಲ್ಲ ಆಗ್ತಾನೆ ಇರಲಿಲ್ಲ. ಬಹುಶಃ ನನಗನ್ನಿಸ್ತದೆ ಯಾರು ನೆಗೋಷಿಯೇಷನ್ಗೆ ಅಂತ ಹೇಳಿಬಿಟ್ಟು ಕಳಿಸಿದ್ರು ಮತ್ತು ಅದೊಂದು ಡ್ರಾಫ್ಟ್ ಮಾಡಲಿಕ್ಕೆ ಜನಲೋಕಪಾಲನ್ನು ಏನೊಂದು ಕಮಿಟಿಯನ್ನು ಮಾಡಿದರು. ಆ ಕಮಿಟಿನಲ್ಲಿ UPAನಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನುರಿತಿರ್ತಕ್ಕಂಥ ಭಾಳ ಜನ ಇದ್ದಾರೆ. ಅವರನ್ನು ಬಹುಶಃ ಅವರ ಸಹಕಾರವನ್ನು ಪಡೆದಿದ್ದರೆ ಅಥವಾ ಅವರನ್ನು ಮುಂದೆ ಮಾಡಿದ್ದಿದ್ರೆ ಇದಾಗ್ತಾ ಇರಲಿಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಒಳ್ಳೆ ಮಾತನ್ನು ಹೇಳಿದ್ರಿ ತಾವು. ಅರವಿಂದ್, ತಾವೇನು ಹೇಳ್ತೀರಿ ಸರ್? ಮೊದಲನೇದಾಗಿ ದೇಶದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಶುರುವಾಗಿದೆ. ನಿಜಕ್ಕೂ ಇದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಈ ಅವೇರ್ನೆಸ್ ತರೋದರಲ್ಲಿ ಪತ್ರಿಕೆಗಳದ್ದು ಮತ್ತು ಮೀಡಿಯಾದ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಕ್ಷಣಕ್ಕೂ ಸುದ್ದಿ ತಾವು ಬಿತ್ತರಿಸಿ ನಡೀತಾ ಇರ್ತಕ್ಕಂಥ ವಿಚಾರಗಳನ್ನು ತಕ್ಷಣ ಜನಕ್ಕೆ ತಿಳಿಸುವಂಥ ಕೆಲಸ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಅಥವಾ ಯಾವನಿಗೆ ಅಣ್ಣಾ ಹಜಾರೆಯವರಾಗಲಿ ಅಥವಾ ಆ ರೀತಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಬಾಬಾ ರಾಮದೇವ್ ಅವರಾಗಲಿ ಇನ್ಯಾರೇ ಆಗಲಿ ಆ ರೀತಿ ಕಿಚ್ಚು ನಾನು ಮಾಡಬೇಕನ್ನುವಂಥ ಒಂದು ಹುಮ್ಮಸ್ಸನ್ನು ಮೂಡಿಸುವಂಥ ಇಡೀ ದೇಶಾದ್ಯಂತ ಒಂದು ಅವೇರ್ನೆಸ್ ಏನು ಬರ್ತಾ ಇದೆ, ಈ ಕೆಲಸವನ್ನು ಮೀಡಿಯಾದವ್ರು ಮಾಡ್ತಾಯಿದ್ದಾರೆ. ಇದಕ್ಕೆ ತಮಗೂ ಕೂಡ ಧನ್ಯವಾದ ಹೇಳಲೇಬೇಕು. ನಾನು ಈಗ ಸನ್ಮಾನ್ಯ ಹಿರಿಯರಾದಂಥ PGR ಸಿಂಧಿಯಾ ಅವರು ಹೇಳಿರ್ತಕ್ಕಂಥ ಎಲ್ಲ ಭಾವನೆಗಳಿಗೆ ನಾನು ಕೂಡ ಒಪ್ಕೊಳ್ತೇನೆ. ಇದರಲ್ಲಿ ಸಹಜವಾಗಿಯೇ ಮನಮೋಹನ್ ಸಿಂಗ್ ಅವರು ಪ್ರಾರಂಭದ ದಿನವೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ತಾವಾಗೆ. BL ಶಂಕರ್ ಅವರು ಇದನ್ನು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಪ್ರಧಾನಮಂತ್ರಿಯಾಗಿ ಅಟಲ್ಜಿಯವರು ಹಿಂದೆ ಸದನದಲ್ಲಿ ಮಾತಾಡಿದರು. ಲೋಕಪಾಲ್ ಬಿಲ್ ನಡಿನಲ್ಲಿ ಪ್ರಧಾನಮಂತ್ರಿನ ತರೋದ್ರಲ್ಲಿ ತಪ್ಪೇನಿಲ್ಲ. ನಾನು ಕೂಡ ಅದರಲ್ಲಿ
ಆನ್ಸರೇಬಲ್, ನಾವು ದೇಶಕ್ಕೆ ಆನ್ಸರೇಬಲ್. ಎಲ್ಲ ಮಾತಾಡಿದ್ರು ಯಾರು ಪ್ರಯತ್ನ ಮಾಡಿರಲಿಲ್ಲ ಅಂತ. ಅದಕ್ಕೆ ಅಣ್ಣಾ ಹಜಾರೆ ಅವ್ರು ಬೆನ್ನು ಹತ್ತಿದ್ರ ಪರಿಣಾಮವಾಗಿ ಇವತ್ತು ರಾಜಕಾರಣಿಗಳು ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ನಿಜ. ಸೊ ಅದಕ್ಕೆ ಅಣ್ಣಾ ಹಜಾರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಮತ್ತು ಭ್ರಷ್ಟಾಚಾರದ ವಿಚಾರವನ್ನು ಯಾವ ಪಕ್ಷ ಕೂಡ ಒಪ್ಪೋದಿಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆಗಳಲ್ಲಿಯೂ ಕೂಡ ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಎಲ್ಲ ಪಕ್ಷಗಳಲ್ಲಿ ತುಳ್ಳಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದಕ್ಕೂ ಒಂದೆಲ್ಲ ಇತಿಶ್ರೀ ಆಗಬೇಕು. ಎರಡನೇದು, ಇವತ್ತು ಲೋಕಪಾಲ್ ಬಿಲ್ ಬೇಕನ್ನುವಂಥದ್ದಕ್ಕೆ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಅಣ್ಣಾ ಹಜಾರೆ ಅವರು ಮೇಲಿಂದ ಹೇಳ್ತಾ ಇದ್ದಾರೆ ಒಂದು ಭಾಗ. ಆದರೆ ಎರಡನೇ ಭಾಗ ನಿನ್ನೆ ಅಣ್ಣಾ ಹಜಾರೆ ಅವರು ಅದನ್ನು ಮಾತನ್ನು ಹೇಳಿದ್ದಾರೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ, ಪ್ರತಿ ಊರಲ್ಲಿಯೂ ಕೂಡ ಈ ಪ್ರಮಾಣದ ರೆಸ್ಪಾನ್ಸ್ ಸಿಗೋದಕ್ಕೆ ಕಾರಣ ಅಂತ ಹೇಳಿದರೆ ಅಲ್ಲಿಯೂ ಕೂಡ ಅವನು ಅನುಭವಿಸ್ತಾ ಇದ್ದಾನೆ, ಭ್ರಷ್ಟಾಚಾರದ ಸಮಸ್ಯೆಯನ್ನು ಅವನು ಎದುರಿಸ್ತಾ ಇದ್ದಾನೆ. ಅವನಿಗೂ ಒಂದು ಈ ರೀತಿಯ ಕೆಟ್ಟ ಘಟನೆ ಅವನ ಜೀವನದಲ್ಲಿ ಆಗಿದೆ. ಅದಕ್ಕೋಸ್ಕರ ಜನ ಎದ್ದಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಯಾರಿದ್ದಾರೆ ಅವರು, ಮತ್ತು ಆ ರೀತಿಯ ನಿನ್ನೆ ಒಬ್ಬರು ಇದರಲ್ಲಿ ಮಾತನಾಡೋದನ್ನು ನಾನು ಕೇಳಿದೆ, ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ನನಗೆ. ಫ್ರೀಡಮ್ ಪಾರ್ಕ್ನಲ್ಲಿ ಸ್ವಾಮೀಜಿಗಳೊಬ್ಬರು ಭಾಗವಹಿಸಿ ಮಾತನಾಡಿದರು. ಅವ್ರು ಮಾತಾಡಿದ ಸ್ವಾಮೀಜಿಗಳ ಬಗ್ಗೆನೇ. ಇವತ್ತು ಅನೇಕ ಮಠಾಧೀಶರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಏನೊಂದು ಹಾಗೆ ನಡೆಸ್ತಾ ಇದ್ದಾರೆ ಅವರು. ಅದರಲ್ಲಿಯೂ ಕೂಡ ಕ್ಯಾಪಿಟೇಷನ್ ಇಬ್ಬರೂ ಕೂಡ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾವು 3 ಜನ ಒಟ್ಟಿಗೆ ಬೆಳೆದು ಬಂದಂಥವ್ರು, ಅದ್ರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು. ಸೊ ಅದು ಆ ಥರದ್ದು ಇಶ್ಯೂಸ್ ಏನಿದೆ ಇವತ್ತು ನಾವು ಮಠಾಧೀಶರು ಸಹಿತ ಒಂದು ರೀತಿಯಿಂದ ಭ್ರಷ್ಟಾಚಾರದ ಮಟ್ಟಕ್ಕೆ ಅವರು ತಲುಪ್ತಾ ಇದ್ದಾರೇನೋ ಅನ್ನೋ ಮಟ್ಟಕ್ಕೆ ಅವ್ರು ಮಾತಾಡಿದ್ರು. ಒಬ್ಬ ಸ್ವಾಮೀಜಿ ಬೇರೆ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಅಂದರೆ ಸಮಾಜದ ಎಲ್ಲ ಸ್ತರಗಳು ಕೂಡ ಇವತ್ತು ಆ ಮಟ್ಟಕ್ಕೆ ತಲುಪಿದೆ. ಅದನ್ನ ನಿಲ್ಲಿಸುವಂತ ಕೆಲಸ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಏನು ಅಂದ್ರೆ ಸಮಾಜದ ಎಲ್ಲ ಕಡೆಗೂ ಈ ರೀತಿಯ ಒಂದು ಭಾವನೆಗಳಿರೋದ್ರಿಂದ, ಅಂದರೆ ಎಲ್ಲ ಕಡೆ ಕಲುಷಿತ ಆಗ್ಬಿಟ್ಟಿದೆ ಅನ್ನುವಂಥ ಮನೋಭಾವನೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಣ್ಣ ಅಂತವ್ರು ಎದ್ದು ಬಂದಿದ್ದು, ಅಣ್ಣ ಒಬ್ಬ ಜನಸಾಮಾನ್ಯರ ಧ್ವನಿ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಹೀಗಾಗಿ ಏನಂತ ಒಂದು ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗ್ತಿದೆ ಅಂತ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎನ್ ಶಂಕರ್ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ.